ಪ್ರಿಯ ಸಹೋದರಿ ಸಹೋದರ ಎಲ್ಲರಿಗೂ ನನ್ನ ವಂದನೆಗಳು. ಈ ಸಮಯದಲ್ಲಿ ದಾನಿಯೇಲು ಗ್ರಂಥದಲ್ಲಿ ಇರುವಂಥ ದೇವರ ವಾಕ್ಯವನ್ನು ನಾವು ಓದಿ ಅದರ ಪ್ರಕಾರ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದಾನಿಯೇಲು ಗ್ರಂಥದಲ್ಲಿ 9ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದೋಣ. ಯೆಹೋವನೇ, ಅತಿ ಗಂಭೀರವಾದ ಮಹಾದೇವರೇ, ನಿನ್ನನ್ನು ಪ್ರೀತಿ ಮಾಡಿ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರೆಗೆ ಒಡಂಬಡಿಕೆಯು ಪ್ರೀತಿಯನ್ನು ಇಟ್ಟು ನೆರವೇರಿಸುವವನೇ, ನಾವು ಪಾಪ ಮಾಡಿದ್ದೀವಿ, ಅಕ್ರಮಗಳನ್ನು ಮಾಡಿದ್ದೇವೆ, ಕೆಟ್ಟವರಾಗಿ ನಡೆದಿದ್ದೇವೆ, ತಿರುಗಿ ಬಿದ್ದಿದ್ದೇವೆ ಎಂದರೆ ನಿನ್ನ ಕೆಟ್ಟಳಗಳನ್ನು ನ್ಯಾಯಗಳನ್ನು ಬಿಟ್ಟು ಹೋಗಿದ್ದೇವೆ. ನಿನ್ನ ಹೆಸರಿನಲ್ಲಿ ನಮ್ಮ ಅರಸರಿಗೂ ಪ್ರಧಾನಿಗಳಿಗೂ ತಂದೆಗಳಿಗೂ ದೇಶದ ಎಲ್ಲ ಜನರಿಗೂ ಮಾತನಾಡಿದ ನಿನ್ನ ಸೇವಕರಾದ ಪ್ರವಾದಿಗಳಿಗೆ ಕಿವಿಗೊಡಲಿಲ್ಲ. ಯೆಹೋವನೇ, ನೀನು ನೀತಿವಂತನು, ನಾವು ಲಜ್ಜೆಗೆಟ್ಟವರು ಹೌದು ಅಂತ ದಾನಿಯೇಲು ಪ್ರಾರ್ಥನೆ ಮಾಡಿರೋದನ್ನು ಇವತ್ತು ನಾವು ನೆನೆಸಿಬಿಟ್ಕೊಂಡು ಅದೇ ರೀತಿಯಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರಿಗೆ ವಿಧೇಯರಾಗೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ. ಹೌದು ಸ್ವಾಮಿ, ಅಪ್ಪ, ಅನೇಕ ವರ್ಷಗಳ ಹಿಂದೆ ಅಪ್ಪ ನಿನ್ನ ಭಕ್ತನಾದ ದಾನಿಯೇಲು ಮಾಡಿರೋಂಥ ಪ್ರಾರ್ಥನೆ ಇವತ್ತು ನಾವು ನಿನ್ನ ಸನ್ನಿಧಿಯಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೀವಿ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ಬದಲಾವಣೆ ಮಾಡಿ ಮುಂಬರುವ ದಿನಗಳಲ್ಲಿ ಪಶ್ಚಾತ್ತಾಪವು ಪಾಪವನ್ನು ಮಾಡದೆ ಅಪ್ಪ ಕೆಟ್ಟ ಕೆಲಸಗಳನ್ನು ಮಾಡದೆ ಬುದ್ಧಿವಂತರಾಗಿ ನಾವು ಬಾಳಬೇಕಂತ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಇಚ್ಛೆ ಇದೆ ತಂದೆ. ನೀವು ಕೊಟ್ಟಿರೋಂಥ ಈ ಅವಕಾಶಕ್ಕಾಗಿ ನಿನಗೆ ವಂದನೆಗಳು. ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಇರೋ ಎಲ್ಲ ನನ್ನ ಸಹೋದರಿಗಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ. ಎಲ್ಲ ಜನರು ನಿನ್ನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಪವಿತ್ರರಾಗಿ ಇರಬೇಕಂತ ನಾನು ಬೇಡಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯೇ, ಆಮೆನ್.